ಇದು ಸತ್ಯದ ಬೆಳಕು. ವಜ್ರಾಕ್ಷಿ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡು ಗ್ರಾಮದಲ್ಲಿ ಜುಲೈ 14 ಮಂಗಳವಾರದಂದು ಬೆಳಗಾವಿ ಉತ್ತರ ವಲಯದ ಪೊಲೀಸ್ ಮಹಾನಿರೀಕ್ಷಕರಾದ ಐಜಿಪಿ ಸಂದೀಪ್ ಪಾಟೀಲ್ ಅವರು ಭೇಟಿ ನೀಡಿ ಸ್ಥಳವನ್ನು ಪರಿಶೀಲಿಸಿ ದೇವಸ್ಥಾನದ ಸಮಿತಿಯಿಂದ ಮಾಹಿತಿಯನ್ನು ಸಂಗ್ರಹಿಸಿದರು. ನಂತರ ಅವರು ಮಾತನಾಡಿ, ಈ ದೇವಸ್ಥಾನದ ಮೂರ್ತಿ ಕಳ್ಳತನಕ್ಕೆ ಸಂಬಂಧಿಸಿದ ಹಾಗೆ ನಮ್ಮ ಎಸ್ಪಿ ಅವರು ಹಲವಾರು ತಂಡಗಳನ್ನು ರಚಿಸಿ ಅನೇಕ ರೀತಿಯಲ್ಲಿ ಸಾಕಷ್ಟು ತನಿಖೆಯನ್ನು ಮಾಡಿದ್ದಾರೆ. ತನಿಖೆಯ ನಂತರ ನಮಗೆ ಕೆಲವೊಂದು ಕುರುಹುಗಳು ಸಿಕ್ಕಿದ್ದು ಅವುಗಳನ್ನು ನಾವು ಸಸ್ಪೆನ್ಸ್ ಆಗಿಟ್ಟಿದ್ದೇವೆ. ಆದಷ್ಟು ಶೀಘ್ರವಾಗಿ ಈ ಪ್ರಕರಣವನ್ನು ಪತ್ತೆ ಮಾಡುತ್ತೇವೆ. ದೇವಸ್ಥಾನದ ಮೂರ್ತಿ ಕಳ್ಳತನವಾಗಿದ್ದಕ್ಕೆ ಅನೇಕ ಭಕ್ತರ ಮನಸ್ಸಿಗೆ ನೋವಿದೆ. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಆದಷ್ಟು ಬೇಗ ಪ್ರಕರಣವನ್ನು ಪತ್ತೆ ಹಚ್ಚುತ್ತೇವೆ ಎಂದು ಹೇಳಿದರು. ಈ ವೇಳೆಯಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ, ಬಸವನ ಬಾಗೇವಾಡಿ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿ, ಮುದ್ದೇಬಿಹಾಳ ಸಿಪಿಐ ಮೊಹಮ್ಮದ್ ಫಸೀಯುದ್ದೀನ್, ಕ್ರೈಮ್ PSI RS ಬಂಗಿ ಸೇರಿದಂತೆ ಸಿಬ್ಬಂದಿಗಳು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಿಜಾಪುರ ಜಿಲ್ಲೆಯ ಬಸರಕೋಡು ಗ್ರಾಮದಲ್ಲಿ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ದಿನಾಂಕ 5 ಜುಲೈಗೆ ನಡೆದಂಥ ಪ್ರಕರಣ ಇದೆ. ಇದರ ಬಗ್ಗೆ ಈಗಾಗಲೇ ಠಾಣೆಯಲ್ಲಿ SP ರವರು ಈಗಾಗಲೇ ಸಾಕಷ್ಟು ತನಿಖೆಯನ್ನು ತಂಡದಿಂದ ಈ ಪ್ರಕರಣ ಮಾಡಿದ್ದಾರೆ. ಸಾಕಷ್ಟು ತನಿಖೆಯನ್ನು ಮಾಡಿದ ಮೇಲೆ ಕೆಲವೊಂದು ಕ್ಲೂಗಳು ನಮಗೆ ಸಿಕ್ಕಿದೆ ಮತ್ತು ಕೆಲವು ಸಸ್ಪೆಕ್ಟ್ ಬಗ್ಗೆಯೂ ಕೂಡ ನಮಗೆ ಮಾಹಿತಿ ಬಂದಿದೆ. ಭಾಳಷ್ಟು ಡೀಪಾಗಿ ಇನ್ವೆಸ್ಟಿಗೇಷನ್ ಅನೇಕ ತಂಡಗಳಿಂದ ನಡೀತಾ ಇದೆ. ಆದಷ್ಟು ಶೀಘ್ರದಲ್ಲಿ ಈ ಪ್ರಕರಣವನ್ನು ನಾವು ಪತ್ತೆ ಮಾಡಿ ಇಲ್ಲಿಂದ ಸುಮಾರು 50 ಲಕ್ಷ ಹೆಚ್ಚಿನ ಬೆಲೆ ಬಾಳುವ ಮೂರ್ತಿ ಏನು ಕಳ್ಳತನ ಆಗಿದೆ ಅದನ್ನು ಕೂಡ ನಾವು ಅತಿ ಶೀಘ್ರದಲ್ಲಿ ಪತ್ತೆ ಮಾಡ್ತೀವಿ. ಸುಮಾರು 9 ದಿನ ಆಯಿತು ಸರ್. CC ಕ್ಯಾಮ್ರಾದ್ದು ಅವತ್ತು ಬಂದಿತ್ತು 27ನೇ ತಾರೀಕಿಗೆ. ಅದು ಈಗಾಗಲೇ ನಾವು ದೇವಸ್ಥಾನದ ಆಡಳಿತ ಮಂಡಳಿಯವರ ಜೊತೆ ಚರ್ಚೆ ಮಾಡಿದ್ದೀವಿ. ಕ್ಯಾಮ್ರಾಗಳನ್ನು ದೇವಸ್ಥಾನದಲ್ಲಿ ಹಾಕಿದ್ದಾರೆ. ಆದರೆ 25ನೇ ಜೂನ್ ತಾರೀಕಿಗೆ ಅವೆಲ್ಲ ಬಂದಾಗಿದ್ದಾರೆ. ಏನು ದೇವಸ್ಥಾನದ ಆಡಳಿತ ಮಂಡಳಿಯವರು ಅದ್ರ ಬಗ್ಗೆ ಕ್ರಮ ತಗೊಳ್ತಾರೆ. ಆದರೆ ಒಟ್ಟಾರೆ ಈಗಾಗಲೇ ನಾನು ಹೇಳಿದ್ದೀನಿ, ಈ ಪ್ರಕರಣವನ್ನು ನಾವು ಭಾಳ ಗಂಭೀರವಾಗಿ ನಾವು ನೋಡ್ತೀವಿ. ಈಗಾಗಲೇ ಅನೇಕ ಅಧಿಕಾರಿಯವರು ತಂಡವನ್ನು ನಾವು ಮಾಡಿ ತನಿಖೆ ಮಾಡಿದ್ದೀವಿ. ಆದಷ್ಟು ಶೀಘ್ರದಲ್ಲಿ ಅದನ್ನು ಪತ್ತೆ ಸರ್, ಮಹತ್ವದ ಕ್ಷೇತ್ರ ಶಾಸಕರು ಹೇಳಿದ್ದು ಕೇಳಿದ್ವಿ. ಎಷ್ಟು ದಿನಗಳಲ್ಲಿ ನಾವು ಈ ಮೂರ್ತಿಯನ್ನು ಇಲ್ಲಿ ದೇವಸ್ಥಾನಕ್ಕೆ ಬರ್ಬೋದು ಅಂತ ನಿರೀಕ್ಷೆ ಮಾಡೋದು ಬರ್ತದೆ? ನಾನು ಈಗಾಗಲೇ ಹೇಳಿದೆ, ಸಾಕಷ್ಟು ಪ್ರಗತಿ ಆಗಿದೆ. ಆದರೆ ಅವೆಲ್ಲ ನಾವು ಪತ್ತೆ ಮಾಡಿದ ಮೇಲೆ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೋದು. ಆದರೆ ಇಲ್ಲಿಂದ ಏನು ಕಳ್ಳತನ ಆಗಿದೆ, ಅನೇಕ ಭಕ್ತರಿಗೆ ಅದ್ರ ಬಗ್ಗೆನೂ ಕೂಡ ನೋವಿದೆ. ನಾವು ಕೂಡ ಅದ್ರ ಬಗ್ಗೆ ಸಾಕಷ್ಟು ಗಂಭೀರವಾಗಿ ತಗೊಂಡು ನಾವು ಪ್ರಕರಣ ಪತ್ತೆ ಮಾಡ್ತೀವಿ. ಎಷ್ಟು ಜನ ಇದೆ ಸರ್? ನಾವೆಲ್ಲ ಪತ್ತೆ ಆದಮೇಲೆ ತಿಳಿಸ್ತೀವಿ. ಪತ್ತೆ ಆದಮೇಲೆ ನಮ್ಮ SP ಅವರು ಎಲ್ಲ ಸುದೀರ್ಘವಾಗಿ ನಿಮ್ಮೆಲ್ಲರಿಗೂ ಹೇಳ್ತಾರೆ.